ಅಮ್ಮ, ಇನ್ನು ಸ್ವಲ್ಪ ಹೊತ್ತಲ್ಲೇ ತಿಲೋತ್ತಮ್ಮ ಮಾಮಿಲ್ಗೆ ಬಂದ್ಬಿಡ್ತಾಳೆ. ಬಂದ ಮೇಲೆ ನಿನ್ನ ಕೈ ಹಿಡ್ಕೊಂಡು ನೀವೇನೋ ಅಲ್ವೋ ಅಂತ ಟೆಸ್ಟ್ ಮಾಡ್ತಾಳೆ. ಒಂದು ವೇಳೆ ಬೆಂಕಿ ಏನಾದರೂ ಹಾರಿದ್ರೆ ನನ್ನ ಹೆತ್ತ ತಾಯಿ ನೀನೇ ಅಂತ ಗೊತ್ತಾಗ್ಬಿಡುತ್ತೆ. ಈ ಜನ್ಮದಲ್ಲೂ ಕೂಡ ನೀನು ನನ್ನಿಂದ ದೂರ ಮಾಡ್ತಾರಮ್ಮ ಆ ಪಾಪಿಗಳು. ಅದಕ್ಕೆ ನಾನು ಸ್ವಲ್ಪ ಎಚ್ಚರ ವಹಿಸ್ತಾ ಇದ್ದೀನಿ. ನಿಮ್ಮ ಕೈ ಮುಟ್ಟಿದ್ರೂ ಅವ್ರಿಗೆ ಟಚ್ ಮಾಡ್ದಂಗೆ ಇರುತ್ತೆ, ಆದರೆ ಮೇಲೆ ಹಾಕೋ ಲೇಯರಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಜ ಗೊತ್ತಾಗೋದಿಲ್ಲ. ಟೇಕಿರಮ್ಮ, ಅವರು ಟೆಸ್ಟ್ ಮಾಡೋ ಸಮಯದಲ್ಲಿ ಒಂದು ವೇಳೆ ನಾನು ಹೆಲ್ಪ್ಲೆಸ್ ಆಗಿರ್ಬೋದು ಅಮ್ಮ. ನೀವು ಸ್ವಲ್ಪ ಹುಷಾರಾಗಿರಬೇಕು. ಅಂದ್ರೆ ಪುಟಾಣಿ ಕೈ ಮೇಲೆ ಇನ್ನೊಂದು ಲೇಯರ್ ಇದೆಯಾ? ಹೌದು, ಅದಕ್ಕೆ ಅದನ್ನು ರಿಮೂವ್ ಮಾಡೋದಕ್ಕೆ ಮಗುನ ಇಲ್ಲಿಗೆ ಕರ್ಕೊಂಡು ಬಂದೆ. ನಿನ್ನ ಸಮಯ ಸ್ಫೂರ್ತಿಗೆ, ಬುದ್ಧಿವಂತಿಕೆಗೆ ಯಾರೇ ಆದರೂ ಮೆಚ್ಚಲೇಬೇಕು ವಿಶಾಲ್. ಅಮ್ಮನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಮಗನಿಗೆ ಯಾವಾಗಲೂ ಇರುತ್ತಲ್ವ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಮಿಸ್ ಮಾಡ್ಕೊಂಬಿಟ್ಟೆ. ಇವಾಗ ಅಮ್ಮನೇ ನನ್ನ ಮಗಳಾಗಿದ್ದಾಳೆ. ವಂಡರ್ಫುಲ್. ಗಾಯತ್ರಿ, ನೀನು ಏನು ಸಾಮಾನ್ಯದಳು ಅಲ್ಲ ಪುಟಿ. ನಿಮ್ಮಪ್ಪ ಹೇಗೆ ಹೇಳ್ತಾರೆ ಹಾಗೆ ಮಾಡ್ತೀಯ ನೀನು. ಇನ್ನೂ ಸ್ವಲ್ಪ ದಿನ ಅಂತೂ ವಲ್ಲಭನ್ಗೆ ತಿಲೋತ್ತಮ್ಮ ಮಾಮ್ಗೆ ಡೌಟ್ ಬರಲ್ಲ. ಏನ್ ಮಾಡ್ತಿದ್ಯಾ? ಕೆಲ್ಸ. ಅದೇ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ದು. ಇನ್ ಸ್ವಲ್ಪ ಹೊತ್ನಲ್ಲಿ ಸೂರ್ಯ ಮುಳುಗ್ತಾನಲ್ಲ ಚಿಕ್ಕ ಯಜಮಾನ್ರೆ, ಉಲುಚಿ ಹತ್ರ ಏನು ಬರ್ಬಾರ್ದು ಅಂತ ಹೀಗ್ ಮಾಡ್ತಾ ಇದ್ದೀನಿ. ಹುಳ ಹುಪ್ಟೆ ಬರುತ್ತೆ ಅಂತಾರ ನಿನ್ ಭಯ? ನಿನ್ನನ್ ಮಾತ್ರ ಅಲ್ಲ ಕಣೆ, ಜೊತೆಗೆ ಮನೇನು ಚೆನ್ನಾಗಿ ನೋಡ್ಕೊಂಡ್ರೆ ಅಂತದೇನು ಬರಲ್ಲ. ಹುಳ ಹುಪ್ಟಿ ಬರೋದ್ ಹಾಗಿರ್ಲಿ, ನಮ್ ಮನೆಗ್ ದಿನ ಹಾವುಗಳೇ ಬರತ್ತೆ. ನಾಗರಾಜನ್ಗೆ ಮಕ್ಳು ಅಂದ್ರೆ ಇಷ್ಟ ಸುಮನ, ಏನು ಕಷ್ಟ ಕೊಡಲ್ಲ. ಅವನ್ ಬಗ್ಗೆ ಹೇಳ್ತಿಲ್ಲ ನಾನು. ಇದಾಳಲ್ಲ ಬೊಟ್ಟಮ್ಮ, ಅವಳು ಬಂದು ಹಾಗೆ ಸುತ್ತಾಡ್ಕೊಂಡ್ ಬರೋಣ ಬಾ ಪುಟ್ಟ ಅಂತ ಉಲುಚಿನ್ ಎತ್ಕೊಂಡ್ ಹೋದ್ರೆ ನಾನೆಲ್ಲ ಹುಡುಕ್ಲಿ? ಹೋದ್ಸಲ ಕಳೆದೋದಾಗ್ಲೂ ಕೂಡ ನೀನೇನ್ ಹುಡುಕ್ಲಿಲ್ವಲ್ಲ. ನೈನಿ ಅದಕ್ಕೇನೆ ಕಷ್ಟಪಟ್ಟು ಮಗುನ ಹುಷಾರಾಗಿ ಮನೆ ಕರ್ಕೊಂಬಂದ್ರು. ಆಗ ದೊಡ್ಡ ಬೊಟ್ಟಮ್ಮಂಗೆ ನನ್ ಮಗುನ ಎತ್ಕೊಳ್ಳೋ ಅವಕಾಶ ನಮ್ಮ ಅಕ್ಕನೇ ಕೊಟ್ಟಿದ್ದಕ್ಕೆ ಅಷ್ಟ್ ಕಷ್ಟ ಪಡ್ಬೇಕಾಗ್ ಬಂತು. ಉಲುಚಿ ನಿನ್ ಮಗಳು ಮಾತ್ರ ಅಲ್ಲ, ದೊಡ್ಡ ಬೊಟ್ಟಮ್ಮಂಗ್ ಕೂಡ ಮಗಳೇ. ಗಾಯತ್ರಿ ಪುಟ್ಟಿ ಜೋಗಯ್ಯ ಶಾಸ್ತ್ರಿಗಳಿಗೆ ಮಾತ್ರ ಅಲ್ಲ, ಜಗದೀಶ್ ಮಾವಂಗೂ ಕೂಡ ಮೊಮ್ಮಗಳೇ ಅಂತಂದ್ರೆ ಎಲ್ರೂ ಒಪ್ಕೋತಾರೆ. ಯಾಕೆ ಅಂದ್ರೆ ನೀವ್ ಅವಳನ್ನ ದತ್ತು ತಗೊಂಡಿದ್ದೀರಲ್ಲ ಅದಕ್ಕೆ. ಆದ್ರೆ ಇವಳು ಹಾವು ಮರಿಯಾಗಿ ಬದ್ಲಾಗೋ ಮಾತ್ರಕ್ಕೆ ನನ್ ಮಗ್ಳ ಮೇಲೆ ದೊಡ್ಡ ಬೊಟ್ಟಮ್ಮಂಗೂ ಹಕ್ಕಿದೆ ಅಂತಂದ್ರೆ ನಾನ್ ಒಪ್ಕೊಳ್ಳಲ್ಲ. ನಿನ್ ಕೈಲಿ ಆಗಲ್ಲ ಅಂದ್ರು ಅಷ್ಟೇ, ಗುರುಗಳು ಹೇಳಿದ್ದನ್ನ ಮಾಡ್ಲೇಬೇಕು. ಅವ್ರೇನು ಏನ್ ಬೇಕಾದ್ರೂ ಹೇಳ್ತಾರೆ. ಹಣೆಗೆ ಕುಂಕುಮ ಇಟ್ಕೊಂಡು ಅವರು ಪೂಜೆ ಮಾಡ್ಕೊಂಡಿರೋದ್ನ ಬಿಟ್ಟು ನನಗ್ ಪಂಗ್ನಾಮ ಹಾಕಕ್ ನೋಡ್ತಾ ಇದಾರೆ. ಸುಮನ, ಹುಚ್ಚುಚ್ಚಾಗಿ ಮಾತಾಡ್ಬೇಡ, ಹುಚ್ಚುಚ್ಚ ಕೆಲ್ಸ ಮಾಡ್ಬೇಡ. ನೀ ಹೀಗ್ ಬಂಧನ ಮಾಡಿದ್ರೆ ದೊಡ್ಡ ಬೊಟ್ಟಮ್ಮ ಬರ್ದಿರೋ ಹಾಗೆ ತಡಿಯೋದಷ್ಟೇ ಅಲ್ದೆ ಉಲುಚಿನ ಹೋಗ್ತಿರೋ ಹಾಗೆ ಬಂಧಿಸ್ದಂಗಾಗಲ್ವಾ?
ನನ್ನ ಮಗಳು ಅಂತ ಆಸ್ತಿಗೋಸ್ಕರ ಹೇಳ್ಕೊಳ್ಳೋದಲ್ಲ ಕಣೆ, ಪ್ರೀತಿ ಇರಬೇಕು. ಹೇಗ್ ಮುದ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಸುತ್ತಲೂ ಜನ ಇದ್ದಾಗ ನನ್ ಮಗುನ್ ಆಡಿಸ್ತಾ ಅದನ್ ಮುದ್ದು ಮಾಡೋ ತರ ನಾಟಕ ಮಾಡಕ್ಕೆ ನನಗ್ ಬರಲ್ಲ. ಹಾಗೀಗ ಯಾರು ಮಾಡಿದ್ರು ಅಂತ? ಅದ್ಗೆ ಇವಳು ತಲೆ ಕೆಟ್ಟವಳು ಅಂತ ನಿನಗೆ ಗೊತ್ತು. ಬುದ್ಧಿ ಹೇಳಕ್ ಹೋಗಿ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬಿಡಿ. ಹೋಗಿ. ಏನೋ ನೋಡ್ದಾಗ ಅನ್ನಿಸ್ತಲ್ಲ. ಇದೇನಿದು ರಬ್ಬರ್ ತರ ಇದೆಯಲ್ಲ? ಚಿಕ್ಕ ಮಕ್ಕಳು ಕೈಗೆ ಹಾಕೊಳ್ಳೋ ಅಂತ ಗ್ಲೌಸಾ? ಇದೀ ಮನೇಲಿ ಯಾಕಿದೆ? 3 ಜನ ಮಕ್ಕಳಲ್ಲಿ ಯಾರು ಹಾಕೊಂಡಿರ್ಬೋದಪ್ಪ? ಏನು ಮಿಸ್ ಹೊಡಿತಾ ಇದೆ. ಮಾಮ್ 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 ಅಮ್ಮ ಮಾಮ್ ಹವ್ 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 ಅಯ್ಯೋ ಹವ್ 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 ಅಮ್ಮ ಅಮ್ಮ ಮಾಮ್ ಹವ್ ಹವ್ ಮಾಮ್. ಏನು ಅಂದ್ರೆ? ಅಯ್ಯೋ ಅತ್ತೆ, ಆಂಟಿ, ಎಲ್ರು ಬನ್ನಿ, ಬೇಗ ಬನ್ನಿ, ನೋಡಿದ್ರಂತೆ, ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ನೋಡಿದ್ರಂತೆ, ನೋಡೋದಿ ಕರೀತಿದ್ಯಲ್ಲ, ತಲೆ ಕೆಟ್ಟೋಳೆ, ಮೊದ್ಲು ಅವನ್ನ ಎಬ್ಸೋ. ಬೇಗ ಬಂದು ನೋಡಿ, ಬನ್ನಿ ಬನ್ನಿ. ಅಯ್ಯೋ ಏನಾಯ್ತು ವಲ್ಲಭ? ಬ್ರೋ ಅಮ್ಮ ಮಾಮ್ ಅಮ್ಮ. ವಲ್ಲಭ, ಇಲ್ಲಿ ಹೇಗೆ ಬಿದ್ದು? ನಿನ್ಗೇನು ಆಗಿಲ್ಲ ತಾನೆ? ಅಮ್ಮ ಅಷ್ಟು ಮೇಲಿಂದ ಕೆಳಗ್ ಬಿದ್ದಿದ್ದಾನೆ, ಏನು ಆಗಿಲ್ಲ ಅಲ್ವಾ ಅಂತ ಹೇಗ್ ಕೇಳ್ತೀಯ ವೇಶ್? ಅಮ್ಮ ಮುಖಕ್ಕೆ ಬಿದ್ದು ಕೆಂಪಗಾಗಿದೆ ನೋಡಿ ಒಂದ್ಸರಿ. ಹಾ, ಟೊಮೆಟೊ ಹಣ್ಣು ತಿನ್ಕೊಂಡ್ ಬಂದಿರ್ತಾರೆ, ಅದ್ರ ಕಲರ್ ಹಾಗೆ ಉಳ್ಕೊಂಡಿರತ್ತಷ್ಟೇ. ಅದು ಟೊಮೆಟೊ ಅಲ್ಲ ಅಕ್ಕ, ಗಾಯನೇ. ನಿಜನಾ? ಎಲ್ಲಿ? ಏಯ್ ಮಾಮ್ ಏಯ್, ತಲೆ ಕೆಟ್ಟೋಳೆ. ಮಾಮ್ ನೀವ್ ಹೇಗ್ ಬಿದ್ರಿ ವಲ್ಲಭವ? ಡಿನ್ನರ್ ಮಾಡೋದಕ್ಕೂ ಮುಂಚೆ ಬಾಟಲ್ ಖಾಲಿ ಮಾಡಿದ್ದಾನೆ ಅನ್ಸುತ್ತೆ. ವಲ್ಲಭನ್ ಹತ್ರ ಆ ಸ್ಮೆಲ್ ಏನು ಬರ್ತಿಲ್ವಲ್ಲ? ಸತ್ತೋಗಿರೋ ಇಲಿ ವಾಸನೆ ಇವ್ರ ಹತ್ರ ಬರ್ತಿದೆ ಅಲ್ವಾ? ಏಯ್, ಅಂತದೆಲ್ಲ ಏನು ಇಲ್ವೇ, ನೀನ್ ಸುಮ್ನಿರೋ. ಕೈಯಲ್ಲಿ ಏನಿಟ್ಕೊಂಡಿದ್ದೀರ ನೀವು? ಯಾವ್ದೋ ಬಟ್ಟೆ ತರ ಇದೆಯಲ್ಲ? ಇಲ್ಲ ಅನ್ಸುತ್ತೆ, ರಬ್ಬರ್ ತರ ಇದೆ. ಏನೋ ಗೊತ್ತಾಗ್ತಿಲ್ಲ, ಯಾರ್ದದು? ಏನದು ಕೊಡು. ಇಲ್ಲಿ ಕೊಡಿ. ಕಿತ್ಕೊಂಡ್ಬಿಟ್ರು. ಹೇ, ಏನಿದು ಹರಿದಾಕ್ಬಿಟ್ರು. ಛೇ, ಏನ್ ಹರ್ದ್ ಹಾಕಿದ್ರು? ಅಯ್ಯೋ ಬೇಕು ಅಂದ್ರೆ ನೀವು ಒಂದ್ ಪೀಸ್ ತಗೊಳ್ಳಿ ಅತ್ತೆ, ತೊಳಿ. ಚಿಚಿ, ಏನೋ ಏನೋ ಅದು. ಬ್ರೋ,
ಸಿಕ್ಕಿದ್ದನ್ನೆಲ್ಲ ನೀನು ಮನೆಗೆ ತಗೊಂಬಂದ್ರೆ ಹೇಗೆ ಬ್ರೋ? ಲೇ ಮನೆಯಲ್ಲೇ ಸಿಕ್ಕಿದ್ದು ಕಣ. ಅದೇನಿರ್ಬೋದಂತಾನೆ ನಂಗೆ ಗೊತ್ತಾಗ್ತಿಲ್ಲ ಬಾವಾ. ಅದೇ ಚಿಕ್ಕ ಮಕ್ಳು ಕೈಗೆ. ಹೋಗ್ಲಿ ಬಿಡೋ, ನೀನು ಕೆಳಗೆ ಬಿದ್ದಿದ್ದಕ್ಕೇನೂ ಆಗ್ಲಿಲ್ಲ ತಾನೆ? ಮುಖ ಮೂಗು ಕೆಂಪಗಾಗಿದ್ರು ಫ್ರ್ಯಾಕ್ಚರ್ ಆಗ್ಲಿಲ್ವಲ್ಲ ಅನ್ನೋದೇ ಖುಷಿ. ಏಯ್ ಏನೋ ಸಿಕ್ತು ಅಂತ ಅಷ್ಟು ಅರ್ಜೆಂಟ್ ಆಗಿ ನೀವು ಅದನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ರಿ? ಏ ಮಾಮಗ್ ತೋರ್ಸೋಣ ಅಂತ ತಗೊಂಬಂದ್ರೆ ಮೆಟ್ಲು ಮೇಲೆ ಹಾವು ಅಡ್ಡ ಬಂತು. ಆದ್ರೂ ಬಾಲ ತುಳಿತೀನೇನೋ ಭಯಕ್ಕೆ ಹೆಗ್ರಿದ್ಕೇನೆ ಮೆಟ್ಲಿಂದ ಉರುಳಿದ್ರಿ ಅಷ್ಟೇ ತಾನೇ? ಬಚಾವದೇವಲ್ಲ ಬಾ, ಅಕಸ್ಮಾತ್ ತುಳ್ದಿದ್ರೆ ಕಚ್ಬಿಟ್ಟಿರೋದು. ಅಷ್ಟಕ್ಕೂ ಹಾವು ಎಲ್ಲಿದೆ? ಮನೆಯಲ್ಲೇ ಇರುತ್ತೆ. ರಾತ್ರಿ ಆದ್ರೆ ಉಲುಚಿ ಅವತಾರ ಬದಲಾಗುತ್ತಲ್ಲ ಮಾಮ್. ಭಾವಂಗೇನೋ ಸಿಕ್ಕಿದೆ. ಅದನ್ನ ತೋರ್ಸಕ್ ಬಂದಾಗ್ಲೇನೆ ಉಲುಚಿ ಕಂದ ಅಡ್ಡ ಬಂದಿದ್ದಾಳೆ ಅಂದ್ರೆ ಏನೋ ಕಾರಣ ಇದ್ದೇ ಇರುತ್ತೆ. ನನ್ ಗಂಡನ್ ಮೂಗು ಅಷ್ಟು ಕೆಂಪಾಗಿದ್ರು ಕೂಡ ಕೇಳಿದ್ರು ಅಷ್ಟೇ ಉತ್ತರ ಕೊಡಲ್ಲ ನೈನಿ. ಅತ್ತೆ, ನಿಮ್ ಪುತ್ರ ರತ್ನನ್ನ ರೂಮಿಗೆ ಕರ್ಕೊಂಡು ಹೋಗಿ ನಾಜೂಕಾಗಿ ಎಣ್ಣೆ ಮಾಲಿಶ್ ಮಾಡಿ ಏಟಾಗಿರೋ ಜಾಗಕ್ಕೆ ಬಿಸಿನೀರಲ್ಲಿ ಶಾಖ ಕೊಡಿ. ಆ ಕೆಲ್ಸನ ನೀನೇ ಮಾಡ್ಬೋದಲ್ವಾ? ಅದೆಲ್ಲ ಲೇಟ್ ಆಗಿದೆಯೋ ಏನೋ ಯಾರಿಗ್ ಗೊತ್ತು. ಗೊತ್ತಾದ್ರೂ ಮತ್ತೆ ಜೀವಂತವಾಗಿ ರೂಮಿಂದ ವಾಪಸ್ ಬರಕ್ಕಾಗತ್ತಾ? ಅಯ್ಯೋ, ಏನ್ ಮಾತಾಡ್ತಿದ್ಯಾ ನೀನು? ಅರ್ಥ ಆಗ್ಲಿಲ್ವಾ ಆಂಟಿ? ಅತ್ತೆ ಆದ್ರೆ ನನ್ ಗಂಡಂಗ್ ಹೆತ್ತು ತಾಯಿ ಆಗಿರೋದ್ರಿಂದ ಮಗ ಕತ್ತೆ ಆಗಿದ್ರುನು. ಅಯ್ಯೋ ಅಕ್ಕ, ಬಾ ಮಾತಿನ ವರ್ಷಗೆ ಹೇಳ್ತಿದ್ದೀನಿ ನೈನಿ. ಹೆಗ್ನ ಆಗಿದ್ರುನು ಅಷ್ಟೇ, ತಾಯಿ ಕಣ್ಣಿಗೆ ಮುದ್ದಿನ ಮಗು ಥರನೇ ಕಾಣಿಸೋದು. ಅದಕ್ಕೆ ಕರ್ಕೊಂಡು ಹೋಗಿ ತಲೆಯಿಂದ ಕಾಲ್ವರೆಗೂ ಪರಿಶೀಲನೆ ಮಾಡಿ ಫಸ್ಟ್ ಏಡ್ ಮಾಡಿ ಅಂತ ಹೇಳ್ತಿದ್ದೀನಿ. ಮಾಮ್, ಅದಕ್ಕೆ ಹೇಳ್ದಂಗೆ ಮಾಡು. ನೀವು ಚೆನ್ನಾಗಿ ಹೇಳ್ತೀರಾ. ಸಹಿಸ್ಕೋಬೇಕಾಗಿರೋದು ನಾನು. ನಡಿಯೋ. ನಿಧಾನಕ್ಕೆ ಹೋಗೋ ಬ್ರೋ. ಮಾಮ್, ಬಿಸಿ ನೀರಲ್ಲಿ ಒತ್ಬೇಡಿ ಮಾಮ್, ಪ್ಲೀಸ್. ಹೀಗ್ ಮಾಡಿದ್ರೆ ಮಾತ್ರ ನಿನ್ ನೋವು ಕಡಿಮೆ ಆಗೋದು ಕಣೋ. ಮುಖ ಕೂಡ ಹಿಂಗಾಗಿದೆ ಅಂತ ನೋಡು. ಹಾಯ್ ಗಾಯ್ಸ್, ಹೇಗಿದ್ದೀರಾ ಈಗ? ನೋವಾಗ್ತಿದ್ಯೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ಹೋಗ್ ಮೊದ್ಲು. ಕೂಲ್ ಅತ್ತೆ, ಕೂಲ್. ಪ್ರತಿಯೊಂದು ವಿಷಯದಲ್ಲೂ ನಾವು ಅಷ್ಟೋ ಇಷ್ಟೋ ಅಂತ ತಿಳ್ಕೋಬಹುದು. ಎಲ್ಲದ್ರಲ್ಲೂ ಆತರ ಇವ್ರಿಗೆ. ಕೆಲವು ವಿಷಯದಲ್ಲಿ ಮಾತ್ರ ತುಂಬಾ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಹೆಜ್ಜೆ ಇಡ್ತಾರಕ್ಕ, ಅಲ್ವಾ? ಇವಾಗ ನಾನು ಏನ್ ಮಾಡ್ದೆ ಅಂತ ನೀವೆಲ್ಲ ನನ್ನ ರೂಮಿಗೆ ಬಂದಿದ್ದೀರಾ? ನಾನ್ ಹೇಳ್ತೀನಿ ಬಾವಾ, ಇದನ್ ಯಾಕೆ ಉಪಯೋಗಿಸಿದ್ರಿ? ಈ ಯೂಸ್ಲೆಸ್ ಹಸ್ಬೆಂಡ್ ಮಾಡಿರೋ ಕೆಲ್ಸಕ್ಕೆ ನೈನಿಗೇನಾದ್ರೂ ಡೌಟ್ ಬಂದ್ಬಿಡ್ತಾ? ಯಾರು ಯಾಕೆ ಉಪಯೋಗಿಸಿದ್ರು? ಫಿಂಗರ್ ಪ್ರಿಂಟ್ಸ್ ಬೀಳ್ದಿರೋ ತರ ಕಳ್ತನ ಮಾಡೋದಿಕ್ಕೆ ಈ ಥರದನ್ನೇ ಉಪಯೋಗಿಸೋದು. ದೊಡ್ಡವ್ರು ಬೇಕಾದ್ರೆ ಅದನ್ನ ಹಾಕೋಬಹುದು, ಚಿಕ್ಕ ಮಕ್ಳು ಯಾಕೆ ಹಾಕೋತಾರೆ? ನೀವಿನ್ನೂ ಏನ್ ಚಿಕ್ಕ ಹುಡುಗ ಅನ್ಕೊಂಡಿದ್ದೀರಾ ರಾಜಾ? ಅರ್ಧಕ್ಕರ್ಧ ವಯಸ್ಸು ಆಗೋಗಿದೆ ನಿಮ್ಗೆ. ಏಯ್, ನಾನಲ್ಲ ಕಣೆ. ಮಾತಾಡದೆ ಸೈಲೆಂಟ್ ಇರ್ಬೇಕು. ಏಯ್, ನಾನಲ್ಲ ಅಂತ ಹೇಳ್ತಿಲ್ವೇನೆ? ಮಾಮ್, ನೋವ್ತಿದೆ ಮಾಮ್. ಹೇಳ್ದೆ ತಾನೆ ನಿಮ್ಗೆ ಬಾಯಿ ಮುಚ್ಕೊಂಡಿರಿ ಅಂತ. ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಸ್ವಲ್ಪ ಹೇಳಿ ಅತ್ತೆ. ಹಾಸಿನಿ ಬೈತಾ ಇಲ್ಲ ಕಣೋ, ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದಾಳೆ. ನಿಮ್ ಸ್ವಂತ ಮಕ್ಕಳ ಬಗ್ಗೆ ನೀವು ಒಳ್ಳೇದ್ ಬಯಸ್ತೀರಾ, ಹಾಗೆ ಸಾಕಿರೋ ಮಕ್ಕಳಿಗೂ ಒಳ್ಳೇದ್ ಬಯಸ್ಬೇಕು ಅತ್ತೆ. ಈಗ ಯಾರಿಲ್ಲ ಅಂದಿದ್ದು? ಮತ್ತಿದೆಲ್ಲ ಯಾಕೆ?
ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಸರಿಯಾಗಿ ಹೇಳು ನಯನಿ. ಆಸ್ತಿ ಪತ್ರನ್ ಹೊಡಿಯೋದಕ್ಕೆ ನೀವಿಂಥ ಪ್ರಯತ್ನ ಮಾಡಿರ್ತೀರಾ ಅಂತ ಇದ್ರ ಅರ್ಥ. ಅಪ್ಪ ಒಳ್ಳೆ ಕೆಲಸ ಆಯ್ತು. ಟಾಪಿಕ್ ಡೈವರ್ಟ್ ಆಗಿ ಈಗ ಗಾಯತ್ರಿ ಮೇಲೆ ಇವ್ರಿಗೆ ಅನುಮಾನ ಬರಲ್ಲ. ಇದು ಟೂ ಮಚ್ಚು. ಹ ಅಷ್ಟಕ್ಕೂ ನೀವು ಹಿಂದೆ ಮಾಡಿದ ಪಾಪಗಳಿದೆಯಲ್ಲ, ಅದಕ್ಕೆ ನೈನಿ ಹೀಗೆ ಹೇಳ್ತಿರೋದು. ಆರೋಪ ಹೊರಿಸ್ಬೇಡಿ. ವಿಶಾಲ್ ಹೆಸರಲ್ಲಿರೋ ಆಸ್ತಿನ ಹೊಡಿತಾ ಇದ್ದೀವಿ ಅಂತ ಆರೋಪಿಸ್ಬೇಡ ನಯನಿ. ಅಂತ ಕೆಲಸ ಮಾಡಿದ್ದಿದ್ರೆ ಏನ್ ಮಾಮ್ ಇದು ಅಂತ ನನ್ ಮಗ ಯಾಕೆ ಓಡ್ಕೊಂಡು ಬರ್ತಾ ಇದ್ದ? ಎಲ್ಲಿ ಬಂದ್ರು? ಅರ್ಧ ದಾರಿಯಲ್ಲೇ ಕಾಲ್ಜಾರ್ ಬಿದ್ರು. ಭಾವಂಗ್ ಗೊತ್ತಾಗ್ತಿರೋ ಹಾಗೆ ನೀವೇ ಇದನ್ ಮಾಡಿರ್ಬೋದಲ್ವಾ? ನಯನಿ, ಅನಾವಶ್ಯಕವಾಗಿ ಆರೋಪ ಮಾಡಬೇಡ. ನನಗೆ ಆಸ್ತಿ ಅಂತಸ್ತು ಏನು ಬೇಕಾಗಿಲ್ಲ. ಪುನರ್ಜನ್ಮ ಪಡ್ತಿರೋ ಗಾಯತ್ರಿಕನ್ನ ಒಂದ್ಸಲ ನೋಡಿದ್ರೆ ಸಾಕು ಅಂತ ಅನ್ಕೋತಿದ್ದೀನಿ. ಅದಾದ್ಮೇಲೆ ಕಣ್ಮುಚ್ತೀರಾ? ಅದು ಗೊತ್ತಿದ್ದೆ ಅಕ್ಕ. ಮೊದಲು ಇದನ್ ತಿಳ್ಕೋಬೇಕು. ನಾನು ಈ ತರ ಕೆಲಸ ಮಾಡಲ್ಲ. ನಿನ್ ತಂಗಿ ಸುಮನನ್ಗೆ ಇಂಥ ಬುದ್ಧಿ ಇರಬಹುದು. ಮಗುನ್ ಹೆತ್ರು ಕೂಡ ಆಸ್ತಿ ಬರ್ಲಿಲ್ಲ ಅನ್ನೋ ಸಿಟ್ಟಲ್ಲಿ ಹೀಗ್ ಮಾಡಿದ್ಲೋ ಏನೋ, ಯಾರಿಗ್ ಗೊತ್ತು? ನನ್ ಗಂಡ 10 ಕೋಟಿ ಕೊಟ್ಟಿದ್ದಾರೆ, ಇನ್ನೂ ಯಾಕೆ ಆಸೆ ಪಡ್ತಾಳೆ? ಆಸೆಗೆ ಕೊನೆನೇ ಇಲ್ಲ. ಕೆಲವ್ರಿಗೆ ನಾಚಿಗೆನೇ ಇರಲ್ಲ. ಏಯ್, ನೀನ್ ಬಾ ನೈನಿ, ನಮ್ಗಂತೂ ಏನ್ ಲಾಸ್ ಆಗಿಲ್ವಲ್ಲ, ನೀನ್ ಬಾ. ಮಾಮ್ ಏನ್ ಹೀಗೆ ಅವಮಾನ ಮಾಡ್ತಾರಲ್ಲ ಮಾಮ್. ಹೀಗೆಲ್ಲ ಮಾಡಿದ್ರೆ ನಾನೇನ್ ಮಾಡ್ತೀನಿ ಅಂತ ನಯನಿಗೆ ಚೆನ್ನಾಗ್ ಗೊತ್ತು ಕಣೋ. ನೋಡ ಏ ಸುಮ್ಮಿ, ಪಾಪು ಅಳ್ತಿರೋದು ಕಾಣಿಸ್ತಿಲ್ವಾ? ಕಣ್ ಮುಚ್ಕೊಂಡ್ರೆ ಹೇಗೆ ಕಾಣಿಸುತ್ತೆ? ಕೇಳಿಸುತ್ತಲ್ವೇನ್ರಿ? ಅಹಂಕಾರದಿಂದ ಕಣ್ಣು ಮುಚ್ಕೊಂಡವ್ರಿಗೆ ಕಣ್ ತೆಗೆದ್ರು ಏನು ಕಾಣಿಸಲ್ಲ ಅತ್ತೆ. ಅಬ್ಬಾ ಏನ್ರಿ ನಿಮ್ ಗಲಾಟೆ? ಅತ್ತೆ ಮಾವ ಕಿರ್ಚಿದ್ದು, ಮಗು ಹತ್ತಿದ್ದು ಕೂಡ ನಿನಗೇನು ಕೇಳಿಸಿಲ್ಲ. ನಾನಂದಿದ್ದು ಮಾತ್ರ ನಿನಗೆ ಕೇಳಿಸ್ಬಿಡ್ತು ಅಲ್ವಾ? ಬೆಳಗ್ಗೆ ನನ್ಗೆ ಯಾಕೆ ಹಿಂಸೆ ಕೊಡ್ತಿದ್ದೀರಾ ಅಂತ ಕೇಳಿದೆ. ಉಲುಚಿನ ಎತ್ಕೊಳ್ದೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿರೋದು ಕಣೆ. ಯೋಗ ಮಾಡ್ತಾ ಇದೀನಿ. ಮಗುನ ಅಳಿಸ್ತಾ ಇದ್ಯಾ? ಇರಕ್ಕ, ನನ್ ಮಗು ನೀನ್ ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನೀನಾದ್ರೂ ಎತ್ಕೋ ಸುಮನ. ಯೋಗದ ಹೆಸರಲ್ಲಿ ಪ್ರಯೋಗ ಎಲ್ಲ ಮಾಡೋದ್ ಬೇಕಾ? ಡೆಲಿವರಿ ಆದ್ಮೇಲೆ ಯೋಗ ಮಾಡಿದ್ರೆ ಮತ್ತೆ ಫಿಟ್ ಆಗ್ತೀವಿ ಅಂತ ತಿಳ್ಕೊಂಡೆ ಅಕ್ಕ. ಇವಾಗೇನಾದ್ರೂ ನಿನ್ಗೆ ಒಂದೇಜ ಕೂಡ ಇಡೋದಕ್ಕೆ ಕಷ್ಟ ಆಗ್ತಿದ್ಯಾ ಸುಮನ? ಇಲ್ಲ ತಾನೆ? ಆದ್ರೂ ಸರಿ, ಆರೋಗ್ಯನ್ ಚೆನ್ನಾಗಿ ನೋಡ್ಕೋಬೇಕಲ್ವಾ ವಲ್ಲಭಾವ? ದೊಡ್ಡ ಬೊಟ್ಟಮ್ಮ ಯಾಕೆ ಬಂದ್ಲು? ಅವಳನ್ನೇನಾದ್ರೂ ಸುಮ್ಮನ ನೋಡಿದ್ಲು ಅಂದ್ರೆ ತನ್ನ ಮಗು ಉಲುಚಿನ ಯಾಕೆ ತಗೊಂಡು ಹೋದ್ಲು ಅಂತ ಜಗಳ ಮಾಡ್ತಾಳಷ್ಟೆ. ನೀನು ಚೆನ್ನಾಗೇ ಇದೆಯಾ? ಥ್ಯಾಂಕ್ಸ್ ರೀ. ಹಲೋ, ಸುಂದರವಾಗಿದೆಯಾ ಅಂತ ಹೇಳಿಲ್ಲ. ನಿನಗೆ ಯಾವ ರೋಗನೂ ಇಲ್ಲ, ಮಗುನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ್ದು. ಏ ವಿಕ್ರಾಂತ್, ಚಿಕ್ಕ ಮಕ್ಕಳು ಅತ್ರೂ ಕೂಡ ಒಳ್ಳೇದೇ ಕಣೋ. ಅದು ಮಗು ಹುಟ್ಟದಾಗತ್ತೆ, ಯಾವಾಗ್ಲೂ ಅಲ್ಲ. ಕೆಲವರು ಬ್ರಹ್ಮ ರಾಕ್ಷಸರು ಇರ್ತಾರೆ, ಅವ್ರು ದೊಡ್ಡವ್ರನ್ನ ಕೂಡ ಅಳಿಸ್ತಾರೆ.